ಪ್ರತಿಭಟನೆಯನ್ನ ಪಾದಯಾತ್ರೆಯನ್ನ ಮಾಡಿದ್ರಲ್ಲ, ಅಪ್ಪ ಮಕ್ಕಳೇ ನನ್ನ ನಿಜವಾದಂತ ಶತ್ರು ಅಂತ ಹೇಳ್ತಾ ಬರ್ತಾರೆ. 15 ಬಾರಿ ಅನುಮತಿಗಾಗಿ ರಾಜ್ಯಪಾಲರಿಗೆ ಪತ್ರ ಬರೆದ್ರು ಕೂಡ ಅವರು ಅನುಮತಿಯನ್ನ ಕೊಡ್ತಾ ಇಲ್ಲ. ಯಾಕೆ? ಆ ಕಡೆ ಕುಮಾರಸ್ವಾಮಿ ಅವರು ಅಕ್ರಮ ಆಸ್ತಿ ಮಾಡ್ಕೊಂಡ್ರು, ಇತ್ ಕಡೆ ಯಡಿಯೂರಪ್ಪನವರು ಕೂಡ ಅಕ್ರಮ ಆಸ್ತಿ ಮಾಡ್ಕೊಂಡ್ರು. ಒಳ ಒಪ್ಪಂದ ಮಾಡ್ಕೊಂಡ್ರೆ ಬಿಜೆಪಿ ಅವ್ರನ್ನ ಮನೆಗೆ ಕಳಿಸದಂತೆ ನಿಮ್ಮನ್ನ ಈ ರಾಜ್ಯದ ಜನ ಕಳಿಸ್ಬಿಟ್ಟಾರೋ. ಎಚ್ಚರಿಕೆ. ಶೋಭಕ್ಕ ಅವರೇ, ದೆಹಲಿಯಿಂದ ಓಡ್ ಬರ್ತೀರಿ. ಇದೊಂದು ಭ್ರಷ್ಟಾಚಾರದ ವಿಚಾರಕ್ಕೆ ನೀವು ಯಾಕೆ ನಿಮ್ಮ ಧ್ವನಿ ಕೊಡ್ತಾ ಇಲ್ಲ? ಅವರು ಹೇಳ್ತಾರೆ ಭ್ರಷ್ಟ ಅಂದ್ರೆ ಇವರು ಅಂತ ಹೇಳಿ. ಈ ರಾಜ್ಯಕ್ಕೆ ಬಿಜೆಪಿಗೆ ಭ್ರಷ್ಟಾಚಾರ ಅನ್ನೋಂತ ಕೆಟ್ಟ ಹೆಸರು ಬಂದಿದ್ದೇ ವಿಜೇಂದ್ರ ಇಂದ ಅಂತ. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಇತ್ತೀಚಿನ ತಿಂಗಳುಗಳಲ್ಲಿ, ಕಳೆದ 2 ತಿಂಗಳಿಂದ ಭಾರಿ ಸುದ್ದಿಯಲ್ಲಿರುವಂತಹ ಮೂಡ ವಿಚಾರ ನಮಗೆಲ್ಲ ಗೊತ್ತಿದ್ದೇ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಆ ಮೂಡ ಪ್ರಕರಣದಲ್ಲಿ ಅನವಶ್ಯಕವಾಗಿ ಎಳೆದು ತಂದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಅದರಲ್ಲಿ ಅವರ ಶಿಫಾರಸು ಇಲ್ಲ, ಮುಖ್ಯಮಂತ್ರಿಯಾಗಿಯೂ ಇರಲಿಲ್ಲ, ಅಥವಾ ಅದರಲ್ಲಿ ಅವರ ಪಾತ್ರವೂ ಇಲ್ಲ. ಪಾತ್ರ ಏನು ಅಂತ ಹೇಳಿ ಹೈಕೋರ್ಟಿನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದು ನಮಗೆಲ್ರಿಗೂ ಗೊತ್ತಿದೆ. ಸ್ನೇಹಿತರೆ, ಏನೂ ಸಂಬಂಧ ಇಲ್ಲದೆ ಇರುವಂಥ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಎಳೆದು ತಂದು ಅನವಶ್ಯಕವಾಗಿ ಇಡೀ ರಾಜ್ಯಾದ್ಯಂತ ಅಬ್ಬರದ ಒಂದು ಪ್ರತಿಭಟನೆಯನ್ನು, ಪಾದಯಾತ್ರೆಯನ್ನು ಮಾಡಿದ್ರಲ್ಲ. ಇದೇ ಸಂದರ್ಭದಲ್ಲಿ ನಾನು BJPಯವರಿಗೆ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾವ ಒಂದು ಮುಖ್ಯಮಂತ್ರಿಗಳು ಯಾರ್ಯಾರು? ಮಾನ್ಯ BS ಯಡಿಯೂರಪ್ಪ ಮತ್ತು HD ಕುಮಾರಸ್ವಾಮಿಯವರು, ಅವರಿಂದ ಒಟ್ಟಿಗೆ ಸೇರಿ ಆಗಿರುವಂಥ ಅಕ್ರಮ ಯಾವುದು? ಇಲ್ಲೇ ನಾಗಶೆಟ್ಟಹಳ್ಳಿ ಅಂದರೆ ಗಂಗಾನಗರದಲ್ಲಿರುವಂತಹ ಒಂದು ಜಮೀನು. ಆ ಜಮೀನು ಸುಮಾರು 20ಕ್ಕೂ ಹೆಚ್ಚು ಜನ ಮಾಲೀಕರಿರುವಂತಹ ಆ ಜಮೀನಿಗೆ ಯಾರೋ ಒಬ್ಬ ರಾಜಶೇಖರಯ್ಯ ಅನ್ನೋಂಥವ್ರು ಒಂದು ಅರ್ಜಿ. ಆ ಅರ್ಜಿಯ ಮೇಲೆ 2007ರಲ್ಲಿ ಕುಮಾರಸ್ವಾಮಿಯವರು ಡಿನೋಟಿಫಿಕೇಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಆದರೆ ದುರದೃಷ್ಟವಶಾತು ಅವತ್ತು ಮೈತ್ರಿ ಸರ್ಕಾರ ಇದ್ದಂತಹ ಯಡಿಯೂರಪ್ಪ ಮತ್ತು HD ಕುಮಾರಸ್ವಾಮಿಯವರ ಪ್ರೇಮ ಭಂಗ ಆಗೋಯ್ತು. ಅವರು ಒಂದು ರೀತಿ ವಿಚ್ಛೇದನ ಆಗೋದ್ರು. ಬರೀ ವಿಚ್ಛೇದನ ಮಾತ್ರ ಅಲ್ಲ, ಅವರು ನಂಬಿಕೆ ದ್ರೋಹಿ, HD ಕುಮಾರಸ್ವಾಮಿ ಅಂದರೆ ನಂಬಿಕೆ ದ್ರೋಹಿ ಅಂತೇಳಿ ಅದೇ ಶಬ್ದವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಚುನಾವಣಾ ಪ್ರಚಾರವನ್ನು ಮಾಡಿ ಯಡಿಯೂರಪ್ಪನವರು ಅಧಿಕಾರವನ್ನು ಹಿಡಿತಾರೆ. ನಮಗೆಲ್ರಿಗೂ ಗೊತ್ತಿದೆ, 2019ನೇ ಇಸ್ವಿಯವರೆಗೆ ನಿರಂತರವಾಗಿ ಯಡಿಯೂರಪ್ಪನವರು ಅಪ್ಪ ಮಕ್ಕಳೇ ನನ್ನ ನಿಜವಾದಂಥ ಶತ್ರು ಅಂತ ಹೇಳ್ತಾ ಬರ್ತಾರೆ. ಅದು ಒಂದ್ಸಲ ಅಲ್ಲ, 10 ಬಾರಿ ಗುಡುಗಿದ್ದಾರೆ. ವಿಧಾನಸೌಧದಲ್ಲಿ ಗುಡುಗಿರೋಂಥದ್ದು, ಅಪ್ಪ ಮಕ್ಕಳ ವಿರುದ್ಧವೇ ನನ್ನ ಹೋರಾಟ ಅಂತೇಳಿ ಗುಡುಗಿದಂಥದ್ದೊಂದು ನಮಗಂತೂ ಗೊತ್ತಿದ್ದೇ ಇದೆ. ಇಂತಹ ಯಡಿಯೂರಪ್ಪನವರ ಮುಂದೆ ಇದೇ ಪ್ರಕರಣ 2007 ಆಗಸ್ಟ್ನಲ್ಲಿ ಅನುಮತಿ ಕೊಟ್ಟಂಥದ್ದು ಬೇರೆ ಬೇರೆ ಕಾರಣದಿಂದ ಅದು ವಿಳಂಬ ಆಗಿ ನಿಂತೋಗುತ್ತೆ, ಮುಂದುವರಿಯೋದಿಲ್ಲ. ನಂತರ 2010ರ ಜುಲೈನಲ್ಲಿ ಯಡಿಯೂರಪ್ಪನವ್ರ ಮುಂದೆ ಬರುತ್ತೆ. ಪರಮ ಶತ್ರುಗಳಂತ ಇದ್ದಂತಹ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರ ಆ ಪ್ರಕರಣವನ್ನು ಅವರು ಡಿನೋಟಿಫಿಕೇಷನ್ಗೆ ಅನುಮತಿ ಕೊಡ್ತಾರೆ. ಇಲ್ಲಿ ಕುಮಾರಸ್ವಾಮಿಯವರ ಆ ಪ್ರಕರಣ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ, ರಾಜಶೇಖರ ಅನ್ನೋಂಥವರ ಆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಡಿನೋಟಿಫಿಕೇಷನ್ ಆಗುತ್ತೆ. ಅದರಲ್ಲಿ ಅನೇಕ ಜನರದು ಜಮೀನಿದೆ, ಅವರು ಯಾರು ಕೂಡ ಇದರಲ್ಲಿ ಅರ್ಜಿಯನ್ನು ಹಾಕೋದಿಲ್ಲ. ಆದರೆ ಆ ರಾಜಶೇಖರ್ ಕಡೆಯಿಂದ GPA ಮಾಡಿಸ್ಕೊಂಡಂಥದ್ದು HD ಕುಮಾರಸ್ವಾಮಿಯವರ ಅತ್ತೆ ಹೆಸರಿಗಾಗತ್ತೆ. ಅದಾದ ನಂತರ ಅದನ್ನು ಚೆನ್ನಪ್ಪ ಅನ್ನೋಂಥವ್ರು ಖರೀದಿಸ್ತಾರೆ. ಅದಾದ ನಂತರ ಅನೇಕ ಪ್ರಕರಣಗಳು ಇದು ಮುಂದುವರಿಯುತ್ತೆ. ಆಗ ಇದು ಲೋಕಾಯುಕ್ತಕ್ಕೆ ಹೋಗುತ್ತೆ. ಲೋಕಾಯುಕ್ತಕ್ಕೆ ಹೋದ ಮೇಲೆ ಅದು ತನಿಖೆ ಆಗೋದಿಲ್ಲ. ತನಿಖೆ ಆಗದೇ ಇದ್ದ ಕಾರಣಕ್ಕೋಸ್ಕರ ಅದನ್ನು ಇತ್ತೀಚೆಗೆ 7 ವರ್ಷಗಳ ಹಿಂದೆ ಅದನ್ನು ತನಿಖೆ ಮಾಡಬೇಕು ಅನ್ನೋಂತಹ ಒಂದು ರೀತಿಯಲ್ಲಿ ಕೂಡ ಅದಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ. ಆದರೂ ಕೂಡ ಅದು ಮುಂದುವರಿಲಿಲ್ಲ. ಯಾಕೆ ಮುಂದುವರಿತಾ ಇಲ್ಲ ಅನ್ನೋಂಥದ್ದು ಇಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ವಿಚಾರ. ಸ್ನೇಹಿತರೆ,
ಕಾಂಗ್ರೆಸ್ನವರ ಭ್ರಷ್ಟಾಚಾರಗಳನ್ನು ಬೀದಿಗೆ ಎಳೆದಾಕಿ ನಿರಂತರವಾಗಿ ಭ್ರಷ್ಟರು 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 ಅಂತ ಹೇಳಿ ಬೊಬ್ಬೆ ಇಡ್ತಾ ಇದ್ದಂತಹ BJPಯವರ ವಿರುದ್ಧ ಒಂದು ರೀತಿಯಲ್ಲಿ ರಾಜಕೀಯ ಸೇಡು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಕೂಡ ಆ BJPಯವರ ಪ್ರಕರಣಗಳನ್ನು ಹೊರಗಡೆ ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ 2007 ಮತ್ತು 2010ರಲ್ಲಿ ಮಾಡಿದಂತಹ ಈ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣವನ್ನು 13ರಿಂದ 18ರವರೆಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಸ್ಲಿಕ್ಕೆ ಯಾಕೆ ಕಾಂಗ್ರೆಸ್ನವರು ಮುಂದೆ ಹೋಗಲಿಲ್ಲ ಅನ್ನೋಂಥ ಪ್ರಶ್ನೆ ಇಡ್ತಾ ಈಗ ಇವ್ರ ಮೈ ಮೇಲೆ ಕೆಸರನ್ನು BJPಯವರು ಸುರಿದಿದ್ದಕ್ಕೋಸ್ಕರ ಕಾಂಗ್ರೆಸ್ನವರು ಕೂಡ ಸೆಟೆದು ನಿಂತ್ಕೊಂಡಿದ್ದಾರೆ. ಈಗ ಕೇಳ್ತಾ ಇದ್ದಾರೆ 10-15 ಬಾರಿ ಅನುಮತಿಗಾಗಿ ರಾಜ್ಯಪಾಲರಿಗೆ ಪತ್ರ ಬರೆದ್ರು ಕೂಡ ಅವರು ಅನುಮತಿಯನ್ನು ಕೊಡ್ತಾ ಇಲ್ಲ ಯಾಕೆ ಅನ್ನೋಂಥ ಪ್ರಶ್ನೆಯನ್ನು ಮೂಢ ವಿವಾದದ ನಂತರ ಬೀದಿಗೆ ಎಳ್ಕೊಂಡು ಬಂದರು. ಅಷ್ಟು ಮಾತ್ರ ಅಲ್ಲ, ಇಂತಹ ಹಲವಾರು ಪ್ರಕರಣಗಳನ್ನು ಈಚೆಗೆ ತೆಗಿತಾ ಇದ್ದಾರೆ. ಅದೆಲ್ಲ ಇರಲಿ, ಆದರೆ ಇವತ್ತು ಈ ಏನೊಂದು ನಾಗಶೆಟ್ಟಳ್ಳಿ ಪ್ರಕರಣವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ರಾಕೇಶ್ ಸಿಂಗ್ ಅನ್ನೋಂತಹ ಒಬ್ಬ ಅವತ್ತಿನ ಅಧಿಕಾರಿಯಾಗಿದ್ದಂಥವರು ಆ ರಾಕೇಶ್ ಸಿಂಗ್ ಮೂಲಕ ಮುಖ್ಯಮಂತ್ರಿಯವರಿಗೆ ಹೋಗುತ್ತೆ. ಅದು ಅಕ್ರಮ ಆಗಿದ್ದರೆ ಅಥವಾ ಇವರ ಇದಕ್ಕೆ ಬಂದಿರುವಂಥದ್ದು ಬೇರೆ ಯಾವುದೋ ಸುಳ್ಳು ವರದಿಗಳು ಮತ್ತೊಂದು ಆಗಿದ್ದರೆ ಇವ್ರ ಮುಂದೆ ಹೋಗಲಿಕ್ಕೆ ಅಧಿಕಾರಿ ತಪ್ಪು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಾಗಿತ್ತಲ್ಲ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಕೇಶ್ ಸಿಂಗ್ ಅಥವಾ ಇನ್ಯಾವುದೇ ಅಧಿಕಾರಿಗಳು ಏನಾದರೂ ಒಂದು ಫೈಲನ್ನು ತಂದಿಟ್ಟರೆ ಅದಕ್ಕೆ ಕಣ್ಮುಚ್ಚಿ ಸೈನ್ ಹಾಕ್ತಿದ್ರಾ? ಅಕಸ್ಮಾತ್ ಕಣ್ಮುಚ್ಚಿ ಸೈನ್ ಹಾಕೋದೇ ಆದರೆ ಇವರೇನು ಹೆಬ್ಬೆಟ್ಟಿನ ಗಿರಾಕಿಗಳ? ಹೆಬ್ಬೆಟ್ಟಿನ ಗಿರಾಕಿಗಳು ಇವತ್ತು ರಾಜ್ಯವನ್ನು ಹಾಳಿ ಈ ರಾಜ್ಯವನ್ನು ವಿನಾಶಕ್ಕೆ ತಳ್ತಾ ಇರ್ತಾರ. ಅಂತಹ ಆರೋಪ ಬರುವಂತಹ ಒಂದು ನಡೆಯನ್ನು, ಅಂತಹ ಅಧಿಕಾರವನ್ನು HD ಕುಮಾರಸ್ವಾಮಿ ಅವರು ನಡೆಸಿದ್ರ ಅನ್ನುವಂತಹ ಒಂದು ಕೆಟ್ಟ ಸಂದೇಶ ಈ ರಾಜ್ಯಕ್ಕೆ ಕೊಟ್ಟಂತೆ ಆಗುತ್ತೆ. ಇವತ್ತು ಮೈಸೂರಿನಲ್ಲಿ ಅವರು ಮಾತನಾಡ್ತಾ ಹೇಳ್ತಾರೆ, ಅವತ್ತು ಏನೋ ತಂದು ಕೊಟ್ಟರು, ನಾನೇನೋ ಸೈನ್ ಹಾಕಿರ್ಬೋದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಜಾರ್ಕೊಳ್ಳುವಂತ ಮಾತನಾಡ್ತಾ ಇದ್ದಾರೆ. ಇದು ಅವರ ಬೇಜವಾಬ್ದಾರಿಯ ನಡೆಗೆ ಸಾಕ್ಷಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅವತ್ತು ಮುಖ್ಯಮಂತ್ರಿಯಾಗಿದ್ದಂತಹ ಯಾವ ಒಂದು ಕುಮಾರಸ್ವಾಮಿ ಅವರಿದ್ದಾರಲ್ಲ, ಅವರು ಹೇಳ್ತಾರೆ ಅದು ಯಾವುದೋ ರೀತಿಯ ಬೋಗಸ್ ಅಂತ. ಸ್ವಾಮಿ, ನೀವು ಈ ದೇಶದ ಈ ರಾಜ್ಯದ ಜನತೆಯ ಹಿತಕ್ಕೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು, ಸಾರ್ವಜನಿಕರ ತೆರಿಗೆ, ಕಾನೂನನ್ನು ಕಾಯಲಿಕ್ಕೆ ಮುಖ್ಯಮಂತ್ರಿಗಳಾಗಿದ್ದೀರೋ ಅಥವಾ ದನ ಕಾಯಲಿಕ್ಕೆ ಮುಖ್ಯಮಂತ್ರಿಗಳಾಗಿದ್ರು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು. ಅದಕ್ಕೋಸ್ಕರ ನೀವು ಅಕಸ್ಮಾತ್ ಆ ದಿನಗಳಲ್ಲಿ ಅದು ಅಕ್ರಮ ಆಗಿದ್ರೆ ಆ ರಾಕೇಶ್ ಸಿಂಗ್ ಅವರ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಅದನ್ನು ಯಾಕೆ ಮಾಡಲಿಲ್ಲ? ಅದಾದ ನಂತರ ಯಾವ ಒಂದು ಯಡಿಯೂರಪ್ಪನವರಿದ್ದಾರೆ, ಈ ಯಡಿಯೂರಪ್ಪನವರು ಈ ಅಪ್ಪ ಮಕ್ಕಳ ವಿರುದ್ಧ ನಿಜವಾಗಿಯೂ ನೀವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿದ್ರೆ ಈ ಅಕ್ರಮ ಆಗಿರೋದನ್ನು ಬೆಳಕಿಗೆ ತಂದು ಜೈಲಿಗಟ್ಟಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ಒಳ ಒಪ್ಪಂದ ಮಾಡಿಕೊಂಡು ಹೊರಗಡೆ ನೀವು JDS BJP ಅಂತ ಹೇಳ್ಕೊಂಡು ತಿರುಗಿದ್ರಿ, ಒಳಗಡೆ ಒಪ್ಪಂದ ಮಾಡಿಕೊಂಡ್ರಿ. ಇದರಿಂದ ಹಾಳಾಗಿದ್ಯಾರು? ಕಾರ್ಯಕರ್ತರು ಮಾತ್ರ. ನೀವು ಚೆನ್ನಾಗೇ ಇದ್ದೀರಿ. ಆ ಕಡೆ ಕುಮಾರಸ್ವಾಮಿ ಅವರು ಅಕ್ರಮ ಆಸ್ತಿ ಮಾಡಿಕೊಂಡ್ರು, ಇತ್ತ ಕಡೆ ಯಡಿಯೂರಪ್ಪನವರು ಕೂಡ ಅಕ್ರಮ ಆಸ್ತಿ ಮಾಡಿಕೊಂಡ್ರು. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ 2010ರಲ್ಲಿ ಇದೇ ಯಡಿಯೂರಪ್ಪ ವಿಜಯೇಂದ್ರ ಅವ್ರ ಮೇಲೆ ಇದರಲ್ಲಿ ದೂರು ದಾಖಲಾಗಿಲ್ವಾ? ಹಾಗಿದ್ರೆ ಇದು ಏನು ಅಂದರೆ ಅಲ್ಲಿಂದ ಇಲ್ಲಿಯವರೆಗೆ ಒಂದು ರೀತಿ ನೀವು ಶತ್ರುಗಳಂತೆ ಹೊರ ಜಗತ್ತಿಗೆ ನಾಟಕ ಮಾಡ್ತಾ ಒಳ ಒಪ್ಪಂದದ ಮೂಲಕ, ಅಕ್ರಮದ ಮೂಲಕ ಹಣ ಆಸ್ತಿಯನ್ನು ಮಾಡ್ಕೊಳ್ತಾ ಬಂದ್ರಲ್ಲ, ಇವತ್ತು ನೀವು ಹೇಳ್ತಾ ಇದ್ದೀರಿ ಅದು ಫೇಕು, ಅದು ಡೂಪ್ಲಿಕೇಟು, ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಸ್ನೇಹಿತರೆ, ಇಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನೀವು ಯಾವ ವಿಚಾರಗಳನ್ನು ದಾಖಲೆ ಸಹಿತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಲ್ಲ, ಇದು ಕೇವಲ ಪತ್ರಿಕಾಗೋಷ್ಠಿಗೆ ನಿಲ್ಲುತ್ತೋ ಅಥವಾ ಸರ್ಕಾರ ನಿಮ್ಮ ಕೈಯಲ್ಲಿದೆ? ಸರ್ಕಾರ ನಿಮ್ಮ ಕೈಯಲ್ಲಿರೋದ್ರಿಂದ ಸರಿಯಾದ ತನಿಖಾ ಮಾಡಿಸಿ ಅದನ್ನು ಶಿಕ್ಷೆ ಆಗುವ ಹಾಗೆ ತಾರ್ಕಿಕ ಅಂತ್ಯಕ್ಕೆ ತರ್ತಿರೋ? ಎಲ್ಲೋ ಒಂದು ಕಡೆ ನೀವು ಹೇಳ್ತೀರಿ, ಅನೇಕರು ನಿಮ್ಮ ಕಾಂಗ್ರೆಸ್ಸಿನ ನಾಯಕರು ಹೇಳಿದ್ದನ್ನು ನಾನು ಕೇಳ್ತಾ ಇದ್ದೀನಿ,
ನೋಡಿ, ನಾವು ದ್ವೇಷದ ರಾಜಕಾರಣ ಮಾಡಬಾರದು ಅಂತೇಳಿ ಸುಮ್ಮನೆ ಇದ್ವಿ. ಆದರೆ ನೀವು ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ನಾವು ಕೂಡ ನಿಮ್ಮದನ್ನು ತೆಗಿಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನು ಹೇಳ್ತೀರಿ. ಅಂದರೆ ಇದು ಒಳ ಒಪ್ಪಂದ, ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಅಂತ ಹೇಳಬೇಕಾಗತ್ತೆ ಅಲ್ವಾ? ನೀವು ಇದನ್ನು ಮಾಡಿದರೆ ಹೇಗೆ ಇವತ್ತು BJPಯವರು ನಂಬಿಕೆ ದ್ರೋಹಿಗಳಾಗಿ ಈ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು, ಆ ಕಾರಣಕ್ಕೋಸ್ಕರ ಅವರನ್ನು ಮನೆಗೆ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನವರು ಮುಂದೆ ಮನೆಗೆ ಕಳಿಸಬೇಕಾದಂಥ ಪರಿಸ್ಥಿತಿ ಬರಬಹುದು. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಜಾಗೃತರಾಗಬೇಕಾಗಿದೆ. ಯಾವುದೇ ವ್ಯಕ್ತಿ ಭ್ರಷ್ಟ ಇರಲಿ, ಆ ಭ್ರಷ್ಟರನ್ನು ಮುಲಾಜಿಲ್ಲದೆ ನೀವು ಬಂಧಿಸಬೇಕಾಗತ್ತೆ, ತನಿಖೆ ಮಾಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂಥ ಅಕ್ರಮಗಳ ವಿರುದ್ಧ ಕೆಲವ್ರನ್ನ ನೀವು ಜೈಲಿಗೆ ಕಳಿಸಿದಿರಿ, ಖಂಡಿತ ಒಳ್ಳೆಯದೇ. ಅದೇ ರೀತಿಯಲ್ಲಿ ದೊಡ್ಡ ವ್ಯಕ್ತಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಂತ ಬಿಡೋಂಗಿಲ್ಲ. ಒಳ ಒಪ್ಪಂದ ಮಾಡಿಕೊಂಡ್ರೆ BJPಯವ್ರನ್ನ ಮನೆಗೆ ಕಳಿಸ್ದಂತೆ ನಿಮ್ಮನ್ನು ಈ ರಾಜ್ಯದ ಜನ ಕಳಿಸ್ಬಿಡ್ತಾರೋ, ಎಚ್ಚರಿಕೆ. ಈ ಸಂದರ್ಭದಲ್ಲಿ ನಾನು BJPಯವರಿಗೆ ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸ್ನೇಹಿತರೆ, ಬೆಂಗಳೂರಿನಿಂದ ಮೈಸೂರುವರೆಗೆ ನೀವು ಪ್ರತಿಭಟನೆ, ಪಾದಯಾತ್ರೆ ಎಲ್ಲ ಮಾಡಿದರಲ್ಲ, ಈಗ ಯಡಿಯೂರಪ್ಪನವರು ಮತ್ತು HD ಕುಮಾರಸ್ವಾಮಿಯವರ ಈ ಅಕ್ರಮ ಆಗಿರೋದು ನಾಗಶೆಟ್ಟಹಳ್ಳಿಯಲ್ಲಿ, ತುಂಬ ದೂರ ಇಲ್ಲ, ಕೇವಲ 6-7 ಕಿಲೋಮೀಟರು. ಆ 6-7 ಕಿಲೋಮೀಟರ್ ಮಧ್ಯದಲ್ಲಿ ಯಡಿಯೂರಪ್ಪನವ್ರ ಮನೆ ಕೂಡ ಇದೆ. ನಾಗಶೆಟ್ಟಹಳ್ಳಿಯಿಂದ ಪ್ರಾರಂಭ ಮಾಡಿ ವಿಧಾನಸೌಧಕ್ಕೆ ಬರ್ತಿರೋ, ಅಥವಾ ವಿಧಾನಸೌಧದಿಂದ ಪ್ರಾರಂಭ ಮಾಡಿ ಯಡಿಯೂರಪ್ಪನ ಮನೆ ಮುಂದೆಯಿಂದ ನಾಗಶೆಟ್ಟಹಳ್ಳಿಗೆ ಹೋಗ್ತಿರೋ? ಯಾವ ರೀತಿ ಈ ಪಾದಯಾತ್ರೆ ಮಾಡ್ತೀರಾ? ಮಾಡಿ. ಶೋಭಕ್ಕ ಅವರೇ, ದೆಹಲಿಯಿಂದ ಓಡಿ ಬರ್ತೀರಿ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಕ್ಕೆ. ಇದೊಂದು ಭ್ರಷ್ಟಾಚಾರದ ವಿಚಾರಕ್ಕೆ ನೀವು ಯಾಕೆ ನಿಮ್ಮ ಧ್ವನಿ ಕೊಡ್ತಾ ಇಲ್ಲ? ನಿಮ್ಮ ಧ್ವನಿ ಎಲ್ಲಿ ಹೋಯ್ತು? ಯಾಕೆ ನಾಲಿಗೆ ಸೇದ್ಕೊಳ್ತಾ? ಪಾಪ ಇಡೀ ರಾಜ್ಯ ಏನು ರಾಷ್ಟ್ರದ ತುಂಬ ಸಿಟಿ ಊದ್ಕೊಂಬಂದತ್ತ ಸಿ ಟಿ ರವಿ ಅವರು ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮದು ಧ್ವನಿನೇ ಇಲ್ವಲ್ಲ ಅಕ್ರಮದ ಬಗ್ಗೆ. ಆ ಪಾಪ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ, ಭ್ರಷ್ಟ ಅಂದ್ರೆ ಇವರು ಅಂತೇಳಿ. ಯಾರು? BSY ಅಪ್ಪ ಮಕ್ಕಳು ಅಂತ. ಇದೇ ಸಂದರ್ಭದಲ್ಲಿ ಮೊನ್ನೆ ಒಬ್ಬರೊಂದು ಮಾತು ಹೇಳಿದ್ದಾರೆ. ಯಾರು ಅಂತೀರಾ? ರಮೇಶ್ ಜಾರಕಿಹೊಳಿ ಅವರು. ಈ ರಾಜ್ಯಕ್ಕೆ BJPಗೆ ಭ್ರಷ್ಟಾಚಾರ ಅನ್ನೋಂಥ ಕೆಟ್ಟ ಹೆಸರು ಬಂದಿದ್ದೇ ವಿಜೇಂದ್ರಯಿಂದ ಅಂತ. ಪಾಪ ಅವರ ಅತ್ಯಾಚಾರ, ಅನಾಚಾರ ಎಲ್ಲ ಕೇಸ್ಗಳಲ್ಲಿ ಏನೇನೋ ಮಾಡಿಕೊಂಡು ಭ್ರಷ್ಟ ಅಂತ ಹೇಳಿಸ್ಕೊಂಡು ಇವತ್ತು ಎಲ್ಲಿಗೆ ಬಂದು ನಿಂತಿದ್ದಾರೆ? ಇವತ್ತು ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಗಂಗೇನಹಳ್ಳಿಯ ಭ್ರಷ್ಟಾಚಾರದ ವಿಚಾರಕ್ಕೆ ಪಾದಯಾತ್ರೆ ಮಾಡಲೇಬೇಕಾಗಿದೆ. ಇದರ ಬಗ್ಗೆ CT ರವಿ, ಶೋಭಾ, ಅಶ್ವಥ್ ನಾರಾಯಣ, ಅಶೋಕ್ ಇವರೆಲ್ಲರೂ ಕೂಡ ತಮ್ಮ ಶಂಕದ ಕಹಳೆಯನ್ನು ಊಡಲಿ, ಪಾಂಚಜನ್ಯವನ್ನು ಮೊಳಗಿಸಲಿ, ಹೋಗಲಿ. ಯಡಿಯೂರಪ್ಪನವರ ಮನೆಯಿಂದ ಗಂಗೇನಹಳ್ಳಿಯವರೆಗೆ ಪಾದಯಾತ್ರೆ ಮಾಡಲಿ. RSSನವರು ದೇಶ ಸೇವಕರು, ದೇಶ ರಕ್ಷಕರು, ಅಷ್ಟು ಮಾತ್ರ ಅಲ್ಲ ದೇಶೋದ್ಧಾರಕರು. ಸ್ವಾಮಿ, ನಿಮ್ಮ ಯಾವ ದೇಶ ಸೇವೆ, ದೇಶ ರಕ್ಷಣೆ ಮಾಡ್ತಿರೋ ಅದರ ಜೊತೆಗೆ ಭ್ರಷ್ಟ ಅನ್ನೋಂತಹ ವ್ಯಕ್ತಿಗಳನ್ನು ನೀವು ರಕ್ಷಣೆ ಮಾಡ್ತಾ ಇದ್ದೀರಾ? ಅವರನ್ನು ಉದ್ಧಾರ ಮಾಡ್ತಾ ಇದ್ದೀರಾ? ಅಥವಾ ಆ ಭ್ರಷ್ಟರಿಗೆ ಶಿಕ್ಷೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಇದನ್ನು ಮಾಡಬೇಕಲ್ಲ. RSSನವ್ರಿಗೆ ಮಾನ ಮರ್ಯಾದೆ ಅನ್ನೋಂಥದ್ದಿದ್ದರೆ, ಸ್ವಂತ ಬುದ್ಧಿ ಅನ್ನೋಂಥದ್ದಿದ್ದರೆ, ಸ್ವಂತಿಕೆ ಅನ್ನೋದಿದ್ದರೆ ಅವರು ಈ ಯಡಿಯೂರಪ್ಪನವರ ಅಕ್ರಮದ ಬಗ್ಗೆ ಮಾತನಾಡಬೇಕು. ಯಾಕೆಂದರೆ ಮೂಡಾದರ ಬಗ್ಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರಲ್ಲ. ಈಗ HD ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪರವರ ಅಕ್ರಮದ ಈ ಡಿನೋಟಿಫಿಕೇಷನ್ ವಿಚಾರವನ್ನು ಮತ್ತೆ ಜನರ ಮುಂದೆ ಸರಿಯಾದ ರೀತಿಯಲ್ಲಿ ತಾರ್ಕಿಕ ಅಂತ್ಯ ಕಾಣಿಸೋದಕ್ಕೆ ಮಾತನಾಡಬೇಕಲ್ಲ. ಅದನ್ನು ಮಾಡದಿರ ಇದ್ದರೆ RSSನವರು ಎಲ್ಲೋ ಒಂದು ಕಡೆ BJPಗೆ ಟೋಟಲಿ ಸರೆಂಡರ್, ಗುಲಾಮರು ಅಂತ ನಾನು ಕರಿಬೇಕಾಗತ್ತೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ RSSನವರು, BJPಯವರು ಭ್ರಷ್ಟರನ್ನು ಮಟ್ಟ ಹಾಕಲಿಕ್ಕೆ, ಗಂಗೇನಹಳ್ಳಿಯ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಯಾವ ರೀತಿ ಧ್ವನಿ ಇಡ್ತಾರೆ ಅನ್ನೋಂಥದ್ದನ್ನ ಈ ರಾಜ್ಯದ ಜನತೆ ಕಾದು ನೋಡ್ತಾ ಇದ್ದಾರೆ. ಇಲ್ದಿರ ನಿಮ್ಮ BJP ಸರ್ವನಾಶ, ಸತ್ಯನಾಶ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.